ಇನ್ನು ತನ್ನ ಪ್ರಿಯಕರನಿಗೆ ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಮೃತಪಟ್ಟ ಕಿರಣ್ ಕೊಲೆಯಾಗಿರುವುದು ತಾಯಿ ಗೊತ್ತೇ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯ ಮರಣೋತ್ತರ ಪರೀಕ್ಷೆ ಆಗಿದೆ. ಇನ್ನು ಆಸ್ಪತ್ರೆಯ ಬಳಿ ಕಿರಣ್ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕಿರಣ್ ಒಬ್ಬನೇ ಮಗ, ಹೀಗೆ ಮಾಡೋದು ಎಷ್ಟು ಸರಿ? ಆಕೆ ಯಾಕೆ ಈ ರೀತಿ ಮಾಡಿಬಿಟ್ಲು? ಪ್ರೀತಿ ಮಾಡ್ತಿದ್ವಿ ಅಂತ ಹೇಳಿ ನಮಗೆ ಹೇಳಿದ್ದಿದ್ರೆ ನಾವೇ ಮದುವೆ ಮಾಡ್ಕೊಳ್ತಿದ್ವಿ. ಅವನಿಗಂತೂ ಮದುವೆ ಆಗಿರಲಿಲ್ಲ, ಮದುವೆ ವಯಸ್ಸು, ನಮಗೆ ಯಾವ ವಿಚಾರ ಕೂಡ ಗೊತ್ತಿರಲಿಲ್ಲ. ಆಕೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಮ್ಮ ಹತ್ರ ಬಂದು ಹೇಳ್ಬೋದಿತ್ತು, ನಾವು ಮದುವೆ ಮಾಡಿಕೊಡ್ತಿದ್ವಿ, ಯಾವುದೇ ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ. ಒಬ್ಬನೇ ಮಗ, ಬಹಳ ಮುದ್ದಾಗಿ ಸಾಕಿದ್ವಿ, ಇಡೀ ಊರಿನ ಜನರಿಗೆ ಅವನಂದರೆ ಬಹಳ ಪ್ರೀತಿ. ಆದರೆ ಈಗ ಹೀಗಾಗೋಗ್ಬಿಟ್ಟಿದೆ. ಆಕೆ ಹೇಗೆ ಮಾಡಿದ್ಲು? ಅವಳಿಗೆ ಯಾರದೋ ಕುಮ್ಮಕ್ಕಿರಬೇಕು, ಆಕೆ ಒಬ್ಬಳೇ ಈ ಕೃತ್ಯ ಮಾಡಿರೋದಕ್ಕೆ ಆಗೋದಿಲ್ಲ ಅಂತ ಕುಟುಂಬಸ್ಥರು ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಮೃತ ಯುವಕ ಕಿರಣ್ ತಾಯಿಗೆ ಆತ ಮೃತಪಟ್ಟಿರುವ ವಿಚಾರ ಗೊತ್ತಿಲ್ಲ. ಆತನನ್ನು ICUನಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಿದ್ದೀವಿ ಅಂತ ಹೇಳಿದ್ದಕ್ಕೆ ಆತನ ತಾಯಿಗೆ ಹುಷಾರಿಲ್ಲ. ಇನ್ನು ಆತ ಮೃತಪಟ್ಟಿದ್ದಾನೆ ಅಂತ ಗೊತ್ತಾದರೆ ಆತನ ತಾಯಿ ಕೂಡ ಸಾವನ್ನಪ್ತಾರೆ ಅನ್ನುವಂತಹ ಮಾತನ್ನು ಮೃತ ಯುವಕ ಕಿರಣ್ ಸಂಬಂಧಿಕರು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.